ಸೊ ನಮ್ಮದು ಆರ್ಗ್ಯಾನಿಕ್ ಬೇಸು. ನಾನು ಸಾವಯವ ಕೃಷಿಕನಾಗಿ ಕಳೆದ 6 ವರ್ಷಗಳಿಂದ ಕೆಲಸ ಮಾಡ್ತೀನಿ. ಸೊ ನಾವು ರೈತರು ಬೆಳೆದಂಥ ನನ್ನ ಗುಂಪಿನಲ್ಲಿ 300 ಜನ ರೈತರು ಇದ್ದಾರೆ. ರೈತರು ಬೆಳೆದಿರೋಂಥ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ನ ನಾವು ಒಂದು ಕಡೆ ಸಂತೆ ಅರೇಂಜ್ ಮಾಡ್ತೀವಿ, ಅಪಾರ್ಟ್ಮೆಂಟ್ಗಳಲ್ಲಿ ತೊಗೊಂಡು ಹೋಗ್ತೀವಿ, ಅಲ್ಲಿ ಕೊಡ್ತಾ ಇದ್ದೀವಿ. ಪ್ಲಸ್ ಡೈಲಿ 1,500 kg ಆರ್ಗ್ಯಾನಿಕ್ ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ನ ಹೊರಗಡೆ ಸಂತೆ ಆಗಿರೋದು ಆರ್ಗ್ಯಾನಿಕ್ ಸ್ಟೋರ್ನವ್ರಿಗೆ ಸಪ್ಲೈ ಮಾಡ್ತಾ ಇದ್ದೀವಿ. ಜೊತೆಗೆ ನಾವು ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ಆಗಿ ನಮ್ಮ ಹತ್ರ ನ್ಯೂಟ್ರಿಮಾರ್ಟ್ ಅಂತ ಮಾಲ್ಟ್ ಇದೆ, ಒಂದು ಜೇನುತುಪ್ಪ ಇದೆ, ಮತ್ತು ಮಲೆನಾಡು ಗಿಡ್ಡ ಮತ್ತು ಹಳ್ಳಿಕಾರ್ ಹಸುಗಳಿಂದ ಮಾಡಿರುವಂಥ ಒಂದು ತುಪ್ಪ ಇದೆ. ಸೊ ಈಗ ಇದನ್ನೆಲ್ಲ ಮಾಡಿ ನಾವು ಮಾರ್ಕೆಟ್ಗೆ ಏನಂದರೆ ರೈತರು ಉಳಿಬೇಕು, ಇಲ್ಲ ಕಸ್ಟಮರ್ ಉಳಿಬೇಕು, ವಿಷಮುಕ್ತ ಆಹಾರ ಸಮಾಜಕ್ಕೆ ಕೊಡಬೇಕು, ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಜೊತೆಗೆ ರೈತರಿಗೆ ಏನು ಇವಾಗ ರೈತರು ಎಲ್ಲೋ ಒಂದು ಕಡೆ ಇದ್ಕೊಂಡು ಸಿಟಿ ಮಾರ್ಕೆಟಿಗೆ ತೊಗೊಂಡು ತರಕಾರಿಗಳು ಕೊಡೋದು ಇದೆಲ್ಲ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ. ಸೊ ನಮ್ಮದೇ ಭಾಗದಲ್ಲಿ ಸೆಂಟ್ರ್ ಮಾಡಿಕೊಂಡು ರೈತರಿಂದ ಅಲ್ಲಿ ಕಲೆಕ್ಟ್ ಮಾಡಿಕೊಂಡು ಯಾವುದೇ ಕಮಿಷನ್ ಇಲ್ಲದೆ ರೈತರಿಂದ ಡೈರೆಕ್ಟಾಗಿ ಕಸ್ಟಮರ್ಗೆ ತಲುಪೋತಾರೆ. ಸೊ ಕಸ್ಟಮರ್ ಉಳಿದ್ರೆ ಕಸ್ಟಮರ್ ಉಳಿಬೇಕು, ಇಲ್ಲ ರೈತರು ಉಳಿಬೇಕು, ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ. ಸರ್ ನಿಮ್ಮ ಪ್ರಾಡಕ್ಟ್ಸು ಮಾರ್ಕೆಟಲ್ಲಿ ಸಿಗುತ್ತಾ? ಮಾರ್ಕೆಟ್ ಅಂತ ಎಲ್ಲ ನಾವೇ ಒಂದೊಂದು ಭಾಗದಲ್ಲಿ ನಾವು ಸಣ್ಣದಾಗಿ ಲಾಸ್ಟ್ 2 ಇಯರ್ಸಿಂದ ಮಾಡ್ತಾ ಇರೋದು ನಾವು. ಹಾಗಾಗಿ ಒಂದು ಭಾಗದಲ್ಲಿ ಗಿರಿನಗರ ಒಂದು ಕಡೆ ಏರಿಯಾದಲ್ಲಿ ಸಂತೆ ಅರೇಂಜ್ ಮಾಡ್ತೀವಿ, ಅಲ್ಲಿ ಮಾಡ್ತಾ ಇದ್ದೀವಿ. ಪ್ಲಸ್ 4-5 ಭಾಗದಲ್ಲಿ ಅಪಾರ್ಟ್ಮೆಂಟ್ಗಳು ಕೊಡ್ತಾ ಇದ್ದೀವಿ. ಈ ಥರ ಒಂದೊಂದು ಭಾಗದಲ್ಲಿ ನಮ್ಮಲ್ಲೇ ಇರುವಂಥದ್ದನ್ನು ತೆಗೆದು ಜನಗಳಿಗೆ ತಲುಪಿಸ್ತಾ ಕೆಲಸ ಮಾಡ್ತೀವಿ. ಸರ್ ಕೃಷಿ ಮೇಳಕ್ಕೆ ಬಂದಿದ್ದೀರಾ, ಹೇಗಿದೆ ಸರ್ ರೆಸ್ಪಾನ್ಸ್? ಕೃಷಿ ಮೇಳ ಇದು ನನಗೆ 3ನೇ ವರ್ಷದ ಕೃಷಿ ಮೇಳ. ಲಾಸ್ಟ್ 2 ಇಯರ್ಸ್ ಬ್ಯಾಕ್ ನಾನು ಬಂದಾಗ ನನಗೂ ಕೂಡ ಇಲ್ಲಿ ಜಿಲ್ಲಾ ಮಟ್ಟದ ಪ್ರಶಸ್ತಿ ಸಿಕ್ಕಿತ್ತು. ಸೊ ನಾನೊಬ್ಬ ರೈತನಾಗಿ ಕೆಲಸ ಮಾಡಿದ್ರೆ ನನಗೂ ಜಿಲ್ಲಾ ಮಟ್ಟದ ಪ್ರಶಸ್ತಿ ಇತ್ತು. ಅವಾಗಿಂದ ಆಸೆ ಇತ್ತು ಸ್ಟಾಲ್ ಮಾಡಬೇಕಂದ್ರೆ. ಲಾಸ್ಟ್ 2 ಇಯರ್ಸಿಂದಲೂ ಮಾಡ್ತಾ ಇದ್ದೀವಿ. ಹೊಸ ಲಿಂಕ್ಗಳು ಸಿಗ್ತಾ ಇದೆ ಇಲ್ಲಿ. ಸೊ ಅದರಿಂದ ಈಗ ಲಾಸ್ಟ್ ಇಯರ್ ನಾನು ಕೃಷಿ ಮೇಳ ಅಟೆಂಡ್ ಮಾಡಿದಾಗಲಿಂದ ಒಬ್ಬರು ತರಕಾರಿಗಳನ್ನ ಇವಾಗ ನಾವೇನು ಸಪ್ಲೈ ಮಾಡ್ತಾ ಇದ್ದೀವಿ ಅದು 1.5 ಟನ್ ಅಷ್ಟು ಪ್ರತಿದಿನ ತರಕಾರಿನ ದಿನ ಬಿಟ್ಟು ದಿನ ಆಲ್ಟರ್ನೇಟಿವ್ ಡೇಸ್ ನಾನು ಕಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಥರ ಒಂದರಿಂದ ಒಂದು ನನಗೆ ಏನು ಈಗ ನನ್ನ ಸಾವಂದುರ್ಗ FPO ಇತ್ತು ಅದನ್ನು ಬೆಳೀಲಿಕ್ಕೆ ಅನುಕೂಲ ಮಾಡ್ತಾರೆ. ಓಕೆ ಸರ್, ಥ್ಯಾಂಕ್ ಯು.